ಉತ್ತರ ಕರ್ನಾಟಕದ ಮಗಳಾಗಿ ಉತ್ತರ ಕರ್ನಾಟಕದ ಸೊಸೆಯಾಗಿ ಈಗ ನಮ್ಮ ಉತ್ತರ ಕರ್ನಾಟಕದ ಅಡಿಗೆ ಹೆಂಗಿರ್ತೈತೆ ಅಂತ ನಿಮಗೆಲ್ಲ ತೋರಿಸ್ತೀನಿ ಬರ್ರಿ. ಮನೆ ಅಡಿಗೆಯ ನಿಜವಾದ ಬೆಲೆ ಅದರ ರುಚಿಯಲ್ಲಿ ಅಲ್ಲ, ಅದರ ಹಿಂದೆ ಇರೋ ನೆನಪುಗಳಲ್ಲಿ ಇದೆ. ನಮ್ದು ಉತ್ತರ ಕರ್ನಾಟಕದ ಅಡಿಗೆ ಅಂದ್ರೆ ಹೆಂಗಿರ್ತೈತೆ ಅಂದ್ರ ಆರೋಗ್ಯದಿಂದ ಕೂಡಿರ್ತೈತ್ರಿ. ಬಾಳ ನಮ್ಮ ಅವ್ವಾರದ್ದು ಎಲ್ಲ ನಾವು ಸಣ್ಣಂದಿರ್ತ ಕಿಚ್ಚನ್ಯಾಗ ರೊಟ್ಟಿ ಬೇಯಿಸಿ ಆಮೇಲೆ ಕಿಚ್ಚನಾಗ ಹಿಂಗ್ ಬಿಸಿ ಮಾಡಿ ರೊಟ್ಟಿ ಹಾಕಿ ಬೆನ್ನಿ ಪುಂಡಿ ಪಲ್ಲೆ ನೀಡ್ ಕೊಟ್ಬಿಟ್ರ ಅಂದ್ರ ರೀ ಇವತ್ತಿಗೂ ಅದನ್ನ ನೆನೆಸ್ಕೊಂಡ್ರೆ ಬಾಯಾಗ ನೀರು ಬರ್ತಾವ ನೋಡ್ರಿ. ಆಮೇಲೆ ಯಾರನ್ನ ಇವ್ ಗಂಡ್ಮಕ್ಳು ಮುಂಜಾನೆ ಎದ್ದು ಬಿಸಿ ಬಿಸಿ ರೊಟ್ಟಿ ಪಲ್ಲೆ ತಿಂದು ಹೋಗ್ಬಿಟ್ರ ಅಂದ್ರ ರೀ ಅವ್ರಿಗೆ ಹೊರಗ್ ನೀ ಪಕ್ವಾನ ತಂದು ಕೊಟ್ರು ಅವ್ರು ತಿನ್ನಾಕ ಒಲ್ಲೆ ಅಂತಾರ್ರಿ. ಈಗ ನೀವು ಬೆಂಗ್ಳೂರಿಗೆ ಹೋಗ್ರಿ, ಬೆಂಗ್ಳೂರ್ ಮಂದಿ ಊಟ ನಾವ್ ಅಂತೀವಿ, ಆದ್ರೆ ಅವ್ರೆಲ್ಲ ಬೆಂಗ್ಳೂರ್ ಮಂದಿ ಇವಾಗ ಉತ್ತರ ಕರ್ನಾಟಕದ ಅಡಿಗೆ ಅಂತೇಳಿ ರೊಟ್ಟಿ ತಿನ್ಬೇಕು, ಹೋಳ್ಗಿ ತಿನ್ಬೇಕು, ಉತ್ತರ ಕರ್ನಾಟಕದ ಅಡಿಗೆ ಎಲ್ಲೆಲ್ಲಿ ಸಿಗ್ತೈತಪ್ಪ ಅಂತ ಎಲ್ಲಾ ಕಡೆ ಹುಡುಕೊಂತ ಅಡ್ಡಾಡ್ತಾರ. ಇವಾಗ ಅಷ್ಟ್ ಫೇಮಸ್ ಆಗೈತ್ರಿ ನಮ್ದು ಉತ್ತರ ಕರ್ನಾಟಕದ ಅಡಿಗೆ. ಇವಾಗ ನಮ್ ಹಿಂದಿನ ಮಂದಿ ಎಲ್ಲಾ ಮೆಂತೆ ಕಡಬ, ಸಬ್ಬಸ್ಗಿ ಕಡಬ, ಆಮೇಲೆ ಜೋಳದ ನುಚ್ಚ, ಜೋಳದ ಕಟಂಬ್ಲಿ, ರಾಗಿ ಆಂಬ್ಲಿ, ಜೋಳದ ಆಂಬ್ಲಿ, ಏಸ್ ನಮ್ನಿ ರೀ ಅವ್ರ ಅಡಿಗೆ. ಅವೆಲ್ಲಾ ಆರೋಗ್ಯದಿಂದ ಕೂಡಿರ್ತಿದ್ವು ನೋಡ್ರಿ. ಅವ್ರೆಲ್ಲಾ ನೆನೆಸ್ಕೋಬೇಕು ಇವತ್ತಿಗೂ. ಮತ್ತೀಗ ನಾವ್ ಹಿಂದಿನ ಕಾಲಕ್ಕ ಬರಾಕತ್ತೀವಿ ಎಲ್ಲ. ಈಗ ಅವ್ನು ಉಣ್ಣಂತ ಡಾಕ್ಟರ್ ಹೇಳ್ತಾರ. ಇವಾಗ ನಮ್ ಹಿಂದಿನ ಕಾಲದ ಮಂದೆಲ್ಲ ಚಕಡಿ ಒಳಗ ಆ ಬಂಡಿ ಒಳಗ ಎಲ್ಲಾ ಸಿಗಿ ಉಣ್ವಿ ಒಳಗ ಮತ್ತ ಸಂಕ್ರಾಂತಿ ಒಳಗ ಎಲ್ಲಾ ಬುತ್ತಿ ಕಟ್ಕೊಂಡು ಎಲ್ಲಾ ಎಳ್ಳು ಹೋಳ್ಗಿ, ಶೇಂಗಾ ಹೋಳ್ಗಿ, ಆಮೇಲೆ ಸಿಗಿ ಉಣ್ವ್ಯಾಗೆಲ್ಲ ಹುರಕ್ಕಿ ಹೋಳ್ಗಿ, ಮಾದ್ಲಿ ಇಂಥವೆಲ್ಲಾ ಮಾಡ್ಕೊಂಡು ಹೊಲಕ್ ಹೋಗಿ ಊಟ ಮಾಡಿ ಬರ್ತೀರ್ರಿ. ಅವ್ರ ರೈತರಿಗೂ ಕೊಟ್ಟು ಅಲ್ಲೆಲ್ಲಾ ಹೊಲದಾಗ ಪೂಜಾ ಮಾಡಿ ತಾವು ಹೊಟ್ಟೆ ತುಂಬಾ ಉಂಡ್ ರೈತರಿಗೆಲ್ಲಾ ಹೊಟ್ಟೆ ತುಂಬಾ ಊಟಕ್ ನೀಡಿ ಮನೆಗ್ ಬರ್ತೀರಿ.